ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಶ್ರುತಿ. ಇವತ್ತು ನಾವು ಓಂ ಹೀಲಿಂಗ್ ಅಂದರೆ ಗರ್ಭಕೋಶದ ಚಿಕಿತ್ಸೆಯ ಧ್ಯಾನವನ್ನು ಮಾಡೋಣ. ಹಾಗೆ ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ ನಿಮ್ಮ ಋತುಚಕ್ರದ ಸಮಸ್ಯೆಗಳೇನಾದರೂ ಇದ್ದರೆ, ಮಕ್ಕಳಾಗದೇ ಇರುವಂತಹಕ್ಕೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ, ಹಾಗೆ ನಿಮಗೆ ಹೆಚ್ಚಾಗಿ ಓವರ್ ವೆಯ್ಟ್ ಅಂದರೆ ದೇಹದ ತೂಕ ಜಾಸ್ತಿ ಇದ್ದಾಗ, ಅಥವಾ ನಿಮ್ಮಲ್ಲಿ ಎಮೋಷ್ನಲ್ ಟ್ರಾಮಾಸ್ ಅಂದರೆ ಹಳೆಯದು ಯಾವುದಾದ್ರೂ ಭಾವನಾತ್ಮಕವಾಗಿ ನಿಮಗೆ ಆಘಾತವಾಗಿದ್ದರೆ, ಇವುಗಳೆಲ್ಲದನ್ನು ಹೊರ ಬರುವುದಕ್ಕೆ ಈ ಧ್ಯಾನವನ್ನು 21 ದಿನ ಮಾಡಬೇಕು. ಓಕೆ, ಒಂದು ದಿನದಲ್ಲಿ 2 ಸಾರಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಬೇಗ ನೀವು ಈ ತೊಂದರೆಗಳಿಂದ ಹೊರಗಡೆ ಬರ್ತೀರ. ಓಕೆ, ಈಗ ನಿಮಗೆ ಎಲ್ಲಿ ಆರಾಮ ಅನಿಸುತ್ತೆ ಆ ಜಾಗವನ್ನು ಆರಿಸ್ಕೊಳ್ಳಿ. ಎಲ್ಲಿ ಅತ್ಯಂತವಾದಂತಹ ಆರಾಮದಾಯಕವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಹಾಗೆ ನಿಮ್ಮ ಎರಡೂ ಅಂಗೈಗಳನ್ನು ಕೆಳ ಹೊಟ್ಟೆಯ ಭಾಗದ ಮೇಲೆ ಇಟ್ಕೊಳ್ಳಿ. ಓಕೆ, ಅಂದರೆ ಗರ್ಭಕೋಶದ ಜಾಗದಲ್ಲಿ ಎರಡೂ ಕೈಗಳನ್ನು ತ್ರಿಕೋನಾಕಾರ ಇರಬೇಕು. ಆ ಟೈಪ್ ಇಟ್ಕೊಳ್ಳಿ. ಕಣ್ಣುಗಳನ್ನು ಮೆಲ್ಲಗೆ ಮುಚ್ಚಿ. ದೀರ್ಘವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ನಿಮ್ಮ ಇಡೀ ದೇಹಕ್ಕೆ ಸಕಾರಾತ್ಮಕ ಶಕ್ತಿ ತುಂಬುತ್ತಿದೆ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಮನಸ್ಸಿನ ಆತಂಕ, ದಿನದ ಆಯಾಸ ಎಲ್ಲವೂ ಕರಗಿ ಹೋಗುತ್ತಿದೆ. ಮತ್ತೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಹೊಟ್ಟೆಯ ಭಾಗವು ಉಸಿರಾಟದೊಂದಿಗೆ ನಿಧಾನವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತಿರುವುದನ್ನು ಗಮನಿಸಿ. ನೀವೀಗ ಸಂಪೂರ್ಣವಾಗಿ ಶಾಂತರಾಗಿದ್ದೀರಾ. ಹಾಗೆ ನಿಮ್ಮ ದೇಹವನ್ನು ಗಮನಿಸಿ. ರಿಲ್ಯಾಕ್ಸ್ ಅನಿಸ್ತಿದೆ. ಇವಾಗ ವಿಷುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಗಮನ ಎಲ್ಲಿರಬೇಕು ಅಂದರೆ ನಿಮ್ಮ ಅಂಗೈಗಳ ಕೆಳಗಿರುವಂತಹ ಗರ್ಭಕೋಶದ ಭಾಗಕ್ಕೆ ತಗೊಂಬನ್ನಿ. ನಿಮ್ಮ ಕೈಗಳು ಗರ್ಭಕೋಶದ ಮೇಲೆ ಇದ್ದಾವೆ. ನಿಮ್ಮ ಗಮನ ಪೂರ ಕೈಗಳ ಮೇಲೆ ಇರಬೇಕು. ಬ್ರಹ್ಮಾಂಡದಿಂದ ಅದ್ಭುತವಾದ ಗುಲಾಬಿ, ಪಿಂಕ್ ಕಲರ್ ಅಥವಾ ಆರೆಂಜ್ ಕಲರ್ ದೈವಿಕ ಪ್ರೀತಿಯ ಬೆಳಕು ನಿಮ್ಮ ಇಡೀ ಗರ್ಭಕೋಶವನ್ನು ಆವರಿಸಿಕೊಳ್ಳುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಬ್ರಹ್ಮಾಂಡದಿಂದ ಅದ್ಭುತವಾದ ಪಿಂಕ್ ಆರ್ ಆರೆಂಜ್ ಕಲರ್ ದೈವಿಕ ಪ್ರೀತಿಯ ಬೆಳಕು ನಿಮ್ಮ ಇಡೀ ಗರ್ಭಕೋಶವನ್ನು ಆವರಿಸಿಕೊಳ್ಳುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಹಾಗೆ ಇಮ್ಯಾಜಿನೇಷನ್ ಬನ್ನಿ, ಅಂದರೆ ವಿಷುವಲೈಸ್ ಮಾಡ್ಕೊಳ್ಳಿ. ಈ ಬೆಳಕು ಅತ್ಯಂತ ಹಿತವಾಗಿದೆ, ಬೆಚ್ಚಗಿದೆ ಮತ್ತು ಸುರಕ್ಷಿತವಾಗಿದೆ. ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಗರ್ಭಕೋಶವು ಕೇವಲ ಒಂದು
ದೈಹಿಕ ಅಂಗವಲ್ಲ. ಅದು ನಿಮ್ಮ ಆಂತರಿಕ ಶಕ್ತಿ, ಸೃಜನಶೀಲತೆ ಮತ್ತು ಭಾವನೆಗಳ ಪವಿತ್ರ ಕೇಂದ್ರ. ಕೆಲವರಿಗೆ ಚಿಕ್ಕವರಿದ್ದಾಗ ಏನೋ ಬೇಸರ ಆಗಿರುತ್ತೆ, ದುಃಖಗಳಿರ್ತವೆ, ಯಾರಿಂದನೂ ದೈಹಿಕ ನೋವು ಕೊಟ್ಟಿರ್ತಾರೆ. ಸೊ ಅದೆಲ್ಲ ನಮ್ಮ ಮೈಂಡಲ್ಲಿ ಇರುತ್ತೆ. ಸೊ ಇದನ್ನೆಲ್ಲದನ್ನು ಆ ದೈವಿಕ ಬೆಳಕು ಪ್ರತಿಯೊಂದು ನೋವನ್ನು ಕೂಡ ಇವಾಗ ನಿಧಾನವಾಗಿ ಕರಗಿಸುತ್ತಿದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳಿ, ನನ್ನ ಗರ್ಭಕೋಶದಲ್ಲಿ ಅಡಗಿರುವ ಎಲ್ಲ ಹಳೆಯ ನೋವುಗಳನ್ನು ನಾನು ಪ್ರೀತಿಯಿಂದ ಬಿಡುಗಡೆ ಮಾಡುತ್ತಿದ್ದೇನೆ. ನನಗೆ ಅರಿವಿಲ್ಲದೆ ಸಂಗ್ರಹವಾಗಿರುವ ನಕಾರಾತ್ಮಕ ಶಕ್ತಿಯು ಈಗ ಸಂಪೂರ್ಣವಾಗಿ ಹೊರಹೋಗುತ್ತಿದೆ. ಪ್ರತಿಯೊಂದು ಉಸಿರನ್ನು ಹೊರಬಿಡುವಾಗಲೂ ನೀವು ಈ ಭಾರವೆಲ್ಲ ಇಳಿದು ಹಗುರವಾಗುತ್ತಿದೆ ಅನ್ನೋದನ್ನು ಅನುಭವಿಸಿ. ಓಕೆ, ಇಡೀ ದೇಹ ಹಗುರವಾಗ್ತಿದೆ. ನೀವು ಯಾವಾಗ ನಿಮ್ಮ ಹಳೆಯ ನೆನಪುಗಳನ್ನೆಲ್ಲ ಹೊರ ಹೋಗ್ತಾ ಇದೆ, ಆಗ ನಿಮ್ಮಲ್ಲಿರುವಂತಹ ನೋವುಗಳು ಎಲ್ಲ ಹೋಗ್ಬಿಟ್ಟು ನಿಮ್ಮ ಇಡೀ ದೇಹ ಹಗುರವಾಗ್ತಿದೆ ಅಂತ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಈಗ ನಿಮ್ಮ ಗರ್ಭಕೋಶವು ಶುದ್ಧವಾಗಿದೆ ಮತ್ತು ಪ್ರಕಾಶಿಸುತ್ತಿದೆ. ನಿಮ್ಮ ಕೈಗಳ ಮೂಲಕ ಅದ್ಭುತವಾದ ಹೀಲಿಂಗ್ ಎನರ್ಜಿ ಅಂದರೆ ರೇಖಿ ಶಕ್ತಿಯು ನಿಮ್ಮ ಗರ್ಭಕೋಶಕ್ಕೆ ಹರಿಯುತ್ತಿದೆ. ಪ್ರೀತಿಯಿಂದ ನಿಮ್ಮ ಗರ್ಭಕೋಶದ ಜೊತೆಗೆ ಮಾತಾಡಿ. ನೀವು ಮಾತಾಡ್ಕೊಳ್ಳಿ, ಅದನ್ನು ನೀವು ಒಂದು ಮಗು ಅಂತ ಅಂದ್ಕೊಂಡು ಗರ್ಭಕೋಶದ ಜೊತೆ ನೀವು ಮಾತಾಡ್ಕೊಳ್ಳಿ. ನನ್ನ ಪವಿತ್ರವಾದ ಕೇಂದ್ರವೇ, ನಿನಗೆ ನನ್ನ ಧನ್ಯವಾದಗಳು. ನಾನು ನಿನ್ನನ್ನು ಗೌರವಿಸುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನಲ್ಲಿರುವ ಸ್ತ್ರೀ ತತ್ವದ ಶಕ್ತಿಯನ್ನು ನಾನು ಹೆಮ್ಮೆಯಿಂದ ಸ್ವೀಕರಿಸುತ್ತೇನೆ. ನನ್ನ ದೇಹವು ಆರೋಗ್ಯವಾಗಿದೆ. ನನ್ನ ಹಾರ್ಮೋನ್ಗಳು ಸಮತೋಲನದಲ್ಲಿವೆ. ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ. ನನ್ನ ಪವಿತ್ರ ಕೇಂದ್ರವೇ, ನಿನಗೆ ನನ್ನ ಧನ್ಯವಾದಗಳು. ನಾನು ನಿನ್ನನ್ನು ಗೌರವಿಸುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನಲ್ಲಿರುವ ಸ್ತ್ರೀತತ್ವದ ಶಕ್ತಿಯನ್ನು ನಾನು ಹೆಮ್ಮೆಯಿಂದ ಸ್ವೀಕರಿಸುತ್ತೇನೆ. ನನ್ನ ದೇಹವು ಆರೋಗ್ಯವಾಗಿದೆ. ನನ್ನ ಹಾರ್ಮೋನ್ಗಳು ಸಮತೋಲನದಲ್ಲಿವೆ. ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ.
ನನ್ನ ಪವಿತ್ರ ಕೇಂದ್ರವೇ, ನಿನಗೆ ನನ್ನ ಧನ್ಯವಾದಗಳು. ನಾನು ನಿನ್ನನ್ನು ಗೌರವಿಸುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನಲ್ಲಿರುವ ಸ್ತ್ರೀತ್ವದ ಶಕ್ತಿಯನ್ನು ನಾನು ಹೆಮ್ಮೆಯಿಂದ ಸ್ವೀಕರಿಸುತ್ತೇನೆ. ನನ್ನ ದೇಹವು ಆರೋಗ್ಯವಾಗಿದೆ, ನನ್ನ ಹಾರ್ಮೋನ್ಗಳು ಸಮತೋಲನದಲ್ಲಿವೆ. ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ. ಹಾಗೆ ಧ್ಯಾನ ಸ್ಥಿತಿಯಲ್ಲೇ ಇರಿ. ಇಡೀ ದೇಹವನ್ನು ಅಬ್ಸರ್ವ್ ಮಾಡಿ. ದೇಹದಲ್ಲಿ ಆಗುವಂತಹ ಬದಲಾವಣೆನ ಗಮನಿಸಿ. ನಿಮ್ಮ ಇಡೀ ಕೆಳ ಹೊಟ್ಟೆಯ ಭಾಗವು ಈಗ ಹೊಸ ಚೈತನ್ಯ ಮತ್ತು ದೈವಿಕ ಪ್ರೀತಿಯಿಂದ ತುಂಬಿದೆ. ಶಾಂತತೆ ಮತ್ತು ನಿರಾಳತೆಯನ್ನು ನಿಮ್ಮ ಇಡೀ ದೇಹದಲ್ಲಿ ಅನುಭವಿಸಿ. ಈ ಅದ್ಭುತ ದೇಹವನ್ನು ನೀಡಿದ ಪ್ರಕೃತಿಗೆ ಮತ್ತು ಬ್ರಹ್ಮಾಂಡಕ್ಕೆ ಮನಸ್ಸಿನಲ್ಲೇ ಧನ್ಯವಾದಗಳನ್ನು ಅರ್ಪಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಕೈಗಳನ್ನು ನಿಮ್ಮ ಮುಖದ ಮೇಲೆ ಸವರಿಕೊಳ್ತಾ ಒಂದು ಸುಂದರವಾದ ನಗುವಿನೊಂದಿಗೆ ಕಣ್ಣುಗಳನ್ನು ತೆರೆಯಿರಿ.